ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನಿವತ್ತು ವೀಡಿಯೋ ಮಾಡ್ತಾ ಇರೋದು ನಮ್ಮೂರಿಂದ. ನಾನು ನಮ್ಮೂರಿಗೆ ಹೋಗಿದ್ದೆ, ಅಲ್ಲಿಂದ ವೀಡಿಯೋ ಮಾಡ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಾನು ಏನಕ್ಕೆ ನಮ್ಮೂರಿಗೆ ಬಂದಿದ್ದೀನಿ ಅಂದರೆ ನಮ್ಮ ಮನೆಯಲ್ಲಿ 2 ದಿನ ಪೂಜೆ ಇರುತ್ತೆ. ಸೊ ನಾವು ಏನು ಪೂಜೆ ಮಾಡ್ತೀವಿ, ಏನಕ್ಕೆ ಪೂಜೆ ಮಾಡ್ತಿದ್ದೀವಿ, ಅದು ಯಾವ್ಯಾವ ಪೂಜೆ ಅಂದ್ಬಿಟ್ಟು ನಾನು ನಿಮಗೆ ಫುಲ್ ವೀಡಿಯೋನ ತೋರಿಸ್ತೀನಿ. ಸೊ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ವಾಚ್ ಮಾಡಿ. ಹಾಗೆಯೇ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೇನೆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾಳೆ ಪೂಜೆಗೆ ನಮ್ಮ ಅಕ್ಕನ ಮಗ ಮತ್ತು ನಮ್ಮ ಬಾವ ಬಂದಿದ್ದರು ಪೂಜೆಗೆ ಅಂದ್ಬಿಟ್ಟು. ಅವನಿಲ್ಲಿ ಒಂದು ಫುಲ್ ಆಟ ಸಾಮಾನೆಲ್ಲನೂ ನಮ್ಮ ತಾತನ ಹತ್ರ ತೆಕ್ಕೊಡು ಅಂದ್ಬಿಟ್ಟು ತೆಗೆಸ್ಕೊಂಡಿದ್ದ. ಅವನು ಚಿಕ್ಕ ಹುಡುಗನಿಂದ ನಾವು ಅವನಿಗೆ ಏನೇನು ಆಟ ಸಾಮಾನು ತಂದು ಕೊಟ್ಟಿದ್ವಿ ಅದೆಲ್ಲನೂ ನಮ್ಮ ತಾತ ಒಂದು ಚೀಲದಲ್ಲಿ ಹಾಕ್ಬಿಟ್ಟು ಕಟ್ಟಿ ಆಟದ ಮೇಲೆ ಇಟ್ಟಿದ್ರು. ಅವ್ನು ಬಂದ ತಕ್ಷಣ ಮಾಡೋದು ಫಸ್ಟ್ ಕೆಲಸ ಇದೇನೆ, ನನಗೆ ಫುಲ್ ಎಲ್ಲ ಆಟ ಸಾಮಾನು ತೆಕ್ಕೊಡಿ ಅಂದ್ಬಿಟ್ಟು ತೆಗೆಸ್ಕೊಂಡು ಮನೆ ತುಂಬ ಆಡ್ಕೊಂಡು ಕೂತಿದ್ದ. ಆ್ಯಂಡ್ ಈ ಆಟ ಸಾಮಾನು ಯಾರು ತಂದು ಕೊಟ್ಟಿದ್ದು, ಇದನ್ನು ಯಾರು ತಂದು ಕೊಟ್ಟಿದ್ದು ಅಂದ್ಬಿಟ್ಟು ನನ್ನ ಪದೇ ಪದೇ ಕೇಳ್ತಿದ್ದ. ಆ್ಯಂಡ್ ಹಿಯರ್ ಯು ಕ್ಯಾನ್ ಸಿ ಆಲ್ ಮೈ ಬುಜ್ಜಿಸ್ ಆಟ ಸಾಮಾನು. ಅದು ಅವನು ಒಂದು ಹತ್ರ ಪಾರ್ಕಿಂಗ್ ಮಾಡ್ತೀನಿ ಅಂದ್ಬಿಟ್ಟು ಜೋಡಿಸ್ತಿದ್ದ ಎಲ್ಲ ಆಟ ಸಾಮಾನು. ಇಲ್ಲಿ ಒಳಗಡೆ ಬಂದರೆ ನಮ್ಮಪ್ಪ ಪೂಜೆಗೆ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಿದ್ದಾರೆ. ಸೊ ನಾನು ಹೇಳಿದೆ ಅಲ್ವಾ ನಮ್ಮ ಮನೆಯಲ್ಲಿ ಪೂಜೆ ಇದೆ ಅಂದ್ಬಿಟ್ಟು. ಸೊ ಅದರಲ್ಲಿ ಧಾನ್ಯ ಪೂಜೆ ಕೂಡ ಒಂದು. ಸೊ ನಾವು ನಾಳೆ ನಮ್ಮೂರು ಐನೋರನ್ನ ಕರೆಸ್ಬಿಟ್ಟು ಅವ್ರಿಗೆ ನವಧಾನ್ಯಗಳನ್ನ ಕೊಡ್ತೀವಿ. ಸೊ ಅದು ಒಳ್ಳೇದಲ್ವಾ ನವಧಾನ್ಯಗಳನ್ನ ಕೊಡೋದು ಅಂದ್ಬಿಟ್ಟು. ಸೊ ಈ ಪೂಜೆಯಲ್ಲಿ ಅದು ಕೂಡ ಇನ್ಕ್ಲೂಡ್ ಆಗಿದೆ. ಸೊ ನವಧಾನ್ಯಗಳನ್ನ ಕೊಡೋಕ್ಕೆ ಅಂದ್ಬಿಟ್ಟು ನಮಗೆ ಒಂದು ಕಂಟೈನರ್ ಬೇಕಲ್ವಾ. ಸೊ ಅದನ್ನು ನಮ್ಮಪ್ಪ ಇಲ್ಲಿ ಎಲೆನ ಯೂಸ್ ಮಾಡ್ಕೊಂಬಿಟ್ಟು ನ್ಯಾಚುರಲ್ಲಾಗಿ ಒಂದು ಕಂಟೈನರ್ನ ರೆಡಿ ಮಾಡ್ತಿದ್ದಾರೆ. ಸೊ ಇದಕ್ಕೆ ನಾವು ಜೊನ್ನೆ ಅಂತ ಹೇಳ್ತೀವಿ. ಸೊ ಕಂಟೈನರ್ನ ರೆಡಿ ಮಾಡಿ ಆದಮೇಲೆ ನಮ್ಮಪ್ಪ ಇಲ್ಲಿ ಆಲ್ರೆಡಿ ಧಾನ್ಯಗಳನ್ನ ಒಂದು ಕವರಲ್ಲಿ ಎತ್ತಿಟ್ಟಿತ್ತು. 9 ಥರದ್ದು ನವಧಾನ್ಯಗಳನ್ನ ಎತ್ತಿಟ್ಟಿತ್ತು. ಸೊ ಅದನ್ನು ತೆಗೆದುಬಿಟ್ಟು ಜೊನ್ನೆಗೆ ತುಂಬಿ ಮರದೊಳಗಡೆ ಇಡ್ತಿತ್ತು. ನಮ್ಮ ಅಪ್ಪಂದು ಏನು ಪಾಲಿಸಿ ಅಂದರೆ ನಾಳೆ ಮಾಡೋ ಕೆಲಸನ ಇವತ್ತೇ ಮಾಡು ಅಂದ್ಬಿಟ್ಟು. ಯಾವುದೇ ಕೆಲಸ ಆಗಲಿ ಅದನ್ನು ಫುಲ್ ಪ್ರಿಪ್ರೇಷನಿಂದ ಫುಲ್ ಪರ್ಫೆಕ್ಟಾಗಿ ಮಾಡೋದು ನಮ್ಮ ಅಪ್ಪಂದು ಫಸ್ಟಿಂದನೂ ಮಾಡ್ಕೊಂಬಂದೈತೆ. ಆ್ಯಂಡ್ ನವಧಾನ್ಯದಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಗೋಧಿ ಇರುತ್ತೆ, ಹೆಸರು ಕಾಳು ಇರುತ್ತೆ, ಕಡಲೆಕಾಳು, ಅವರೆಕಾಳು, ದೆನ್ ಹುರುಳಿಕಾಳು, ಅದಾದಮೇಲೆ ಉದ್ದಿನ ಕಾಳು ಇರುತ್ತೆ, ಎಳ್ಳಿರುತ್ತೆ, ಆಮೇಲೆ ಅದ್ರ ಜೊತೆಗೆ ಅಕ್ಕಿ, ತೊಗರಿ ಕಾಳು ಇರುತ್ತೆ. ಮತ್ತು ಅಪ್ಪಾಜಿ ಇಲ್ಲಿ ವಿಳೆದೆಲೆನ ಕಟ್ ಮಾಡಿ ಇಡ್ತೈತೆ. ಸೊ ವಿಳೆದೆಲೆ ನಮ್ಮ ಹಿತ್ತಲಲ್ಲೇ ಬೆಳೆದಿರೋದು. ಸೊ ಎಷ್ಟು ಬೇಕು ಅಷ್ಟನ್ನು ನಾವು ಕಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು. ಆ್ಯಂಡ್ ನಾನಿಲ್ಲಿ ನಮ್ಮ ಬುಜ್ಜಿಗೆ ಊಟ ತಿನ್ನಿಸ್ತಿದ್ದೀನಿ. ಅವನಿಗೆ ಊಟ ತಿನ್ನಿಸೋ ಟೈಮಲ್ಲಿ ಫೋನ್ ಇರಲೇಬೇಕು. ಫೋನ್ ಇಲ್ಲ ಅಂದರೆ ಅವನು ಬಾಯಿ ಓಪನ್ ಮಾಡೋದೇ ಇಲ್ಲ. ಆ್ಯಂಡ್ ಕೆಲವು ಸಲ ಏನು ಮಾಡ್ತಾನೆ ಅಂದರೆ ಅವನಿಗೆ ಹೊಟ್ಟೆನೂ ಹಸ್ತಿರಲ್ಲ, ಏನೋ ತಿನ್ನಬೇಕು ಅಂತಲೂ ಅನ್ನಿಸ್ತಿರಲ್ಲ. ಬಟ್ ಫೋನ್ ನೋಡಬೇಕಲ್ಲ, ಅದಕ್ಕೆ ಅವನು ನನಗೆ ಹೊಟ್ಟೆ ಹಸ್ತಿತೆ ಏನಾದ್ರು ತಿನ್ನಿಸಿ ಅಂದ್ಬಿಟ್ಟು ಫೋನ್ ತಗೊಂಡು ಕುತ್ಕೊತಾನೆ ಅಂತನೂ ಅವನು. ಆ್ಯಂಡ್ ಇಲ್ಲಿ ಅಪ್ಪ ಪೂಜೆಗೆ ಅಂದ್ಬಿಟ್ಟು ದೇವರಿಗೆ ಹಾಕೋಕ್ಕೆ ಹೂವಿನ ಹಾರ ಮತ್ತು ಹೂವೆಲ್ಲ ತಗೊಂಡು ಬಂದಿತ್ತು. ಅದು ಹಾಳಾಗಬಾರ್ದು ಅಂದ್ಬಿಟ್ಟು ಒಂದು ಕಾಟನ್ ಬಟ್ಟೆನ ನೀರಲ್ಲಿ ಹೆಜ್ಬಿಟ್ಟು ಅದರೊಳಗಡೆ ಹೂವಿನ ಹಾರನ ಇಡ್ತಿತ್ತು. ಆ್ಯಂಡ್ 2 ದೇವ್ರಿಗೆ ಹಾಕೋಕ್ಕೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹೂವಿನ ಹಾರ ತಗೊಂಡು ಬಂದಿತ್ತು. ಫ್ರಿಜ್ಜಲ್ಲಿ ಇಟ್ಟರೆ ಅದು ಫುಲ್ಲು ಫ್ರಿಜ್ಜಿಂದ ತೆಗೆದ ತಕ್ಷಣ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಇಡೋದು ಬೇಡ ಅಂದ್ಬಿಟ್ಟು ಈ ಥರ ಐಡಿಯಾ ಮಾಡಿ ಇಡ್ತಿದ್ರು.
ಇಲ್ಲಿರೋದು ನಮ್ಮ ಅತ್ತೆ. ಸೊ ಧಾನ್ಯಗಳನ್ನ ಕೊಡ್ತೀವಿ ಅಂತ ಹೇಳಿದೆ ಅಲ್ವಾ. ಸೊ ಆ ಧಾನ್ಯ ಕೊಡೋಕ್ಕೆ ಅಂದ್ಬಿಟ್ಟು ಎಳ್ಳನ್ನ ರೆಡಿ ಮಾಡಿಡ್ತಿದ್ದಾರೆ. ಎಳ್ಳಲ್ಲಿ ಏನಾದರೂ ಕಲ್ಲು ಮಣ್ಣು ಇರುತ್ತಾ ಅಂದ್ಬಿಟ್ಟು ಅದನ್ನು ಕ್ಲೀನ್ ಮಾಡೋಕೆ ಅಷ್ಟು ನಮ್ಮ ಅಪ್ಪಾಜಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಅಲ್ವಾ. ಸೊ ಪಾಪ ನಮ್ಮ ಅತ್ತೆ ಬಂದು ಎಲ್ಪ್ ಮಾಡ್ತಿದ್ದಾರೆ. ನಮ್ಮ ಮನೇಲಿ ಏನೇ ಪೂಜೆ ಆಗಲಿ ಇಲ್ಲ ಏನೇ ಒಂದು ಕಾರ್ಯ ಮಾಡ್ತಿದ್ದೀವಿ, ಅದು ಸಂತೋಷದ ವಿಷಯ ಆಗಲಿ ಇಲ್ಲ ಅದು ದುಃಖದ ವಿಷಯ ಆಗಲಿ, ನಮ್ಮ ಅತ್ತೆ ಇದ್ದೇ ಇರುತ್ತೆ. ಹರ್ ಪ್ರೆಸೆನ್ಸ್ ಮೀನ್ಸ್ ಅ ಲಾಟ್. ಸೊ ನಾನು ಡೈರೆಕ್ಟಾಗಿ ಯಾವಾಗಲೂ ಥ್ಯಾಂಕ್ಸ್ ಹೇಳಿಲ್ಲ. ಸೊ ಇಲ್ಲಿಂದ ಹೇಳ್ತಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲಿ ನಾನು ಅರಿಶಿನ ಮತ್ತು ಕುಂಕುಮನ ಹಳೇದನ್ನೆಲ್ಲ ಎತ್ತಿಟ್ಬಿಟ್ಟು ಹೊಸ್ದಾಗಿ ತುಂಬಿಡೋಣ ಅಂತ ಬಂದೆ. ಸೊ ವಾಶ್ ಮಾಡಿಬಿಟ್ಟು ಅದು ಬಟ್ಟಲನ್ನೆಲ್ಲ ಹೊಸ್ದಾಗಿ ತುಂಬಿಡ್ತಿದ್ದೆ, ನಾಳೆ ಪೂಜೆಗೆ ಬೇಕಾಗುತ್ತೆ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ನೀವು ನೋಡಿದ್ರೆ ನಮ್ಮಪ್ಪ ಆಲ್ರೆಡಿ ಸೌದೆ ಎಲ್ಲ ರೆಡಿ ಮಾಡಿಟ್ಟೈತೆ. ಯಾಕಂದರೆ ನೆಕ್ಸ್ಟ್ ವೀಕು ನಮ್ಮ ಅಕ್ಕ ಬರ್ತಾಳೆ. ನಮ್ಮ ಅಕ್ಕಗೆ 5 ತಿಂಗಳು ಪಾಪು ಇದೆ ಅಲ್ವಾ. ಸೊ ಆ ಪಾಪುಗೆ ಸ್ನಾನ ಮಾಡ್ಸೋಕ್ಕೆ ಅಂದ್ಬಿಟ್ಟು ನಮ್ಮಪ್ಪ ಸೌದೆ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಸೌದೆ ಒಲೆ ನೀರಲ್ಲಿ ಸ್ನಾನ ಮಾಡಿಸಿದ್ರೆ ತುಂಬ ಒಳ್ಳೆಯದು ಮಕ್ಕಳಿಗೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಟೈತೆ. ಆಮೇಲೆ ಇಲ್ಲಿ ನೀವು ನೋಡ್ತಿರೋದು ಬಂದ್ಬಿಟ್ಟು ಇದು ಬನ್ನಿ ಮರ ಅಂದ್ಬಿಟ್ಟು ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಈ ಮರದ ಬಗ್ಗೆ. ಇದು ಎಲ್ಲ ಕಡೆ ಅಷ್ಟು ಈಸಿಯಾಗಿ ಸಿಗಲ್ಲ ಈ ಮರ. ಬಟ್ ನಮ್ಮೂರಲ್ಲಿ ಮರ ಇದೆ. ನಮ್ಮೂರಲ್ಲಿ ಯಾರ ಮನೇಲಿ ಏನೇ ಪೂಜೆ ಆಗಲಿ, ಎಸ್ಪೆಷಲಿ ವಿಶೇಷವಾಗಿ ಏನಾರು ಪೂಜೆ ಲೈಕ್ ಅಭಿಷೇಕ ಮಾಡೋದಾಗಲಿ, ಧಾನ್ಯ ಕೊಡೋದಾಗಲಿ, ಇಲ್ಲ ಬೇರೆ ಏನೋ ಶಿವನ ಪೂಜೆ ಆಗಲಿ, ಏನಾದರೂ ಸ್ಪೆಷಲ್ ಪೂಜೆ ಇತ್ತು ಅಂದರೆ ಅವ್ರು ಬಂದ್ಬಿಟ್ಟು ಬನ್ನಿ ಪತ್ರೆ ಕಿತ್ಕೊಂಡು ಹೋಗ್ತಾರೆ. ಬನ್ನಿ ಪತ್ರೆ ತುಂಬ ಶ್ರೇಷ್ಠವಾದದ್ದು. ಸೊ ಇದು ಮರ ಈ ಸಲ ಚೆನ್ನಾಗಿ ಪತ್ರೆ ಎಲ್ಲ ಬಿಟ್ಟಿತ್ತು. ನಾನು ನಮ್ಮಪ್ಪ ಮತ್ತು ಬುಜ್ಜಿನೂ ಪತ್ರೆ ಕಿತ್ಕೊಂಡು ಹೋಗೋಣ ಅಂತ ಬಂದ್ವಿ. ನೋಡಿದ್ರೆ ಇದು ನಮ್ಮ ಬಾವಿ. ಸೊ ನಾವು ಚಿಕ್ಕ ಮಕ್ಕಳಿದ್ದಾಗೆಲ್ಲ ಈ ಬಾವಿದೇ ನೀರು ಕುಡಿತಿದ್ವಿ. ಜೊತೆ ಆವಾಗೆಲ್ಲ ಈ ಬಾವಿ ತುಂಬ ನೀಟಾಗಿತ್ತು. ನಾವು ಈ ಬಾವಿ ನೀರನ್ನೇ ಯೂಸ್ ಮಾಡ್ತಿದ್ವಿ, ಕುಡಿಯೋದಕ್ಕಾಗಲಿ, ಅಡುಗೆ ಮಾಡೋದಕ್ಕಾಗಲಿ, ಎಲ್ಲದಕ್ಕೂ ನಾವು ಇದೇ ಬಾವಿ ನೀರನ್ನೇ ಯೂಸ್ ಮಾಡ್ತಿದ್ವಿ. ಬಟ್ ಇವಾಗೆಲ್ಲ ಹಾಳು ಮಾಡಿದ್ದಾರೆ, ಅಷ್ಟು ನೀಟಾಗಿ ಇಟ್ಕೊಂಡಿಲ್ಲ. ಆ್ಯಂಡ್ ಇದಾದಮೇಲೆ ಇಲ್ಲಿ ನಾವು ಬನ್ನಿ ಪತ್ರೆ ಕಿತ್ಕೊಂಬಂದ್ವಿ ಅಲ್ಲ, ಅದನ್ನು ನಮ್ಮ ಬಾಬಾ ಕೂತ್ಕೊಂಡು ಬಿಡಿಸ್ತಿದ್ರು. ಸೊ ನಾನು ಜಾಯ್ನ್ ಆಗೋಣ ಅಂದ್ಬಿಟ್ಟು ಇಬ್ಬರು ಕೂತ್ಕೊಂಡು ಬಿಡಿಸ್ತಿದ್ದೀವಿ. ಸೊ ಈ ಪತ್ರೆಯಲ್ಲಿ ಜಾಸ್ತಿ ಮುಳ್ಳಿರುತ್ತೆ, ನೋಡ್ಕೊಂಡ್ಬಿಟ್ಟು ನಿಧಾನಕ್ಕೆ ಬಿಡಿಸ್ಬೇಕು. ಸೊ ಇವಾಗ ಸಂಜೆ ಆಗಿದೆ. ಇಟ್ಸ್ ಅರೌಂಡ್ 7 o'clock ಐ ಥಿಂಕ್. ಸೊ ಇವಾಗ ನಾವು ದೇವ್ರನ್ನೆಲ್ಲ ಮನೆಗೆ ಕರ್ಕೊಂಬರೋಣ ಅಂದ್ಬಿಟ್ಟು ದೇವರಿಗೆ ದೃಷ್ಟಿ ತೆಗಿಯೋಕ್ಕೆ ಅಂದ್ಬಿಟ್ಟು ನೀರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ದೇವ್ರು ಕೂರ್ಸೋಕ್ಕೆ ಅಂದ್ಬಿಟ್ಟು ಪ್ಲೇಸ್ ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ನೋಡಿದ್ರೆ ನೀವು ನಮ್ಮ ಮನೆಗೆ ನಾವು 2 ದೇವ್ರನ್ನ ಕರ್ಕೊಂಡು ಬರ್ತಿದ್ದೀವಿ. ಅದರಲ್ಲಿ ಈ ದೇವರು ಬಂದ್ಬಿಟ್ಟು ಹಿರೇಕಲ್ ಬೆಟ್ಟದ ಸಿದ್ದೇಶ್ವರ ಅಂದ್ಬಿಟ್ಟು. ಸೊ ಇದು ನಮ್ಮ ಊರಿಂದು ಪಕ್ಕದೂರ ದೇವರು. ನಮ್ಮೂರಲ್ಲಿ ಯಾರೇ ಏನಾದರೂ ಪೂಜೆ ಮಾಡಿದ್ರೆ ಆ ದೇವ್ರನ್ನ ಕರ್ಕೊಂಡು ಬರ್ತಾರೆ. ಲೈಕ್ ಏನಾದರೂ ರುದ್ರಾಭಿಷೇಕ ಮಾಡಬೇಕು, ಇಲ್ಲಾಂದರೆ ಉತ್ಸವ ಮಾಡಬೇಕು ಅಂದರೆ ಈ ದೇವ್ರನ್ನ ನಮ್ಮೂರಿಗೆ ಕರ್ಕೊಂಬಂದು ಅವ್ರ ಮನೆಯಲ್ಲಿ ಕೂರಿಸ್ಕೊಂಡು ಪೂಜೆ ಮಾಡ್ತಾರೆ. ಇಲ್ಲಾಂದರೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ, ಅಥವಾ ಉತ್ಸವ ಏನಾದರೂ ಇತ್ತು ಅಂದರೆ ಸೊ ಉತ್ಸವ ಪೂಜೆನೂ ಮಾಡ್ತಾರೆ. ಮತ್ತು ದೇವ್ರನ್ನ ಒಳಗಡೆ ಕರ್ಕೊಳ್ಳೋದಕ್ಕೂ ಮುಂಚೆ ದೇವ್ರು ಇಟ್ಕೊಂಡಿರ್ತಾರಲ್ವ, ಸೊ ಅವ್ರ ಕಾಲಿಗೆ ನೀರೆಲ್ಲ ಹಾಕ್ಬಿಟ್ಟು ಅದ್ರ ಜೊತೆ ದೇವ್ರದ್ದು ಪಾದನೂ ಕೂಡ ತೊಗೊಂಬರ್ತಾರೆ. ಅವ್ರ ಕಾಲ್ಗೂ ನೀರು ಹಾಕಿ ಮುಂದೆ ಕರ್ಪೂರ ಹಚ್ಚಿ ಊದ್ಬತ್ತಿ ಹಚ್ಚಿ ನಾವು ದೇವ್ರನ್ನ ಮನೆ ಒಳಗಡೆ ಕರ್ಕೊತೀವಿ. ಸೊ ಇದು ನಾವು ತುಂಬ ದಿನದಿಂದ ನಮ್ಮ ಊರವರೆಲ್ಲರೂ ಮಾಡ್ಕೊಂಬಂದಿರೋ ಪದ್ಧತಿ ಇದು. ಆ್ಯಂಡ್ ನನಗಂತೂ ಆ ಟೈಮಲ್ಲಿ ತುಂಬಾ ಖುಷಿ ಆಗ್ತಿತ್ತು. ಯಾರಿಗೇ ಆಗಲಿ ಅವ್ರ ಮನೆಗೆ ದೇವ್ರನ್ನ ಕರ್ಕೊಂಬರ್ತಿದ್ದಾರೆ ಅಂದರೆ ಅದೊಂಥರ ಡಿಫ್ರೆಂಟ್ ಫೀಲಿಂಗ್ ಅಲ್ವಾ. ಸೊ ನನಗೂ ಅಷ್ಟೇ ತುಂಬ ನೆಮ್ಮದಿ ಮತ್ತು ತುಂಬ ಖುಷಿ ಆಗ್ತಿತ್ತು. ಆ್ಯಂಡ್ ಐ ಥಿಂಕ್ ಈ ದೇವರು ನಮ್ಮ ಮನೆಗೆ ಜಾಸ್ತಿ ಸಲ ಬಂದಿಲ್ಲ. ನಮ್ಮದು ಹರಕೆ ಇತ್ತು ಈ ದೇವ್ರನ್ನೇ ಕರ್ಕೊಂಬಂದು ಪೂಜೆ ಮಾಡಿಸ್ತೀವಿ ಅಂದ್ಬಿಟ್ಟು ಒಂದು 2 ರಿಂದ 3 ಸಲ ಬಂದಿದ್ದೆ ಅನಿಸುತ್ತೆ. ಆ್ಯಂಡ್ ಅದಾದಮೇಲೆ ಇವರು ಇನ್ನೊಬ್ಬರು ದೇವರು. ಸೊ ಈ ದೇವರು ಬಂದ್ಬಿಟ್ಟು ನಮ್ಮೂರಿಂದು ದೇವರು, ನಮ್ಮೂರಿನ ದೇವಸ್ಥಾನದಲ್ಲಿ ಇರೋವಂಥ ದೇವರು.
ಆಮೇಲೆ ಈ ದೇವ್ರ ಹೆಸರು ಬಂದ್ಬಿಟ್ಟು ಶ್ರೀ ಕರಸಿದ್ದೇಶ್ವರ ಸ್ವಾಮಿ ಅಂದ್ಬಿಟ್ಟು. ನಾವು ಈ ದೇವ್ರನ್ನ ತುಂಬ ಸಲ ಕೌಂಟ್ಲೆಸ್ ಟೈಮ್ಸು ನಮ್ಮ ಮನೆ ಕರ್ಕೊಂಬಂದಿದ್ದೀವಿ. ಏನಾದರೂ ವಿಶೇಷ ಪೂಜೆ ಇದ್ದರೆ, ಇಲ್ಲ ರುದ್ರಾಭಿಷೇಕ ಮಾಡಿಸ್ಬೇಕು, ಶನಿ ಮಹಾತ್ಮೆ ಹೇಳಿಸ್ಬೇಕು, ಏನೇ ಪೂಜೆ ಇತ್ತು ಅಂದರೆ ನಾವು ತುಂಬ ಸಲ ಈ ದೇವ್ರನ್ನ ಕರ್ಕೊಂಬಂದಿದ್ದೀವಿ. ಆ್ಯಂಡ್ ನನಗಂತೂ ಇವತ್ತು ತುಂಬಾ ಖುಷಿ ಆಗ್ತಿದೆ. ಯಾಕಂದರೆ 2 ದೇವರು ಕೂಡ 2 ದಿನ ಅಲ್ಲ, ಇವತ್ತು ನೈಟು ಮತ್ತು ನಾಳೆ ಮಧ್ಯಾಹ್ನದವರೆಗೂ ನಮ್ಮ ಮನೇಲೇ ಇರುತ್ತೆ. ಸೊ ಇಟ್ಸ್ ಅ ವೆರಿ ಹ್ಯಾಪಿ ಥಿಂಗ್. ಆ್ಯಂಡ್ ಇವಾಗ ನಾವು ನವಧಾನ್ಯ ಪೂಜೆನ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ನವಧಾನ್ಯ ಪೂಜೆನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಈ ಥರ ಬಾಕ್ಸ್ನ ಬರೆದ್ಬಿಟ್ಟು 9 ಬಾಕ್ಸ್ನ ಬರೀಬೇಕು. ಸೊ ಅದರಲ್ಲಿ ಪರ್ಟಿಕ್ಯುಲರಾಗಿ ಈ ಧಾನ್ಯನ ಇದೇ ಮೂಲೆಯಲ್ಲಿ ಇಡಬೇಕು ಅಂದ್ಬಿಟ್ಟು ಶಾಸ್ತ್ರ ಇದೆ. ಸೊ ಅದನ್ನು ನಾವು ಕ್ಲೀನಾಗಿ ನೋಡಿಕೊಂಡು ಯಾವ್ಯಾವ ಧಾನ್ಯನ ಯಾವ್ಯಾವ ಸೈಡಲ್ಲಿ ಇಡಬೇಕು ಅಂದ್ಬಿಟ್ಟು ನಾನು ಅರೇಂಜ್ ಮಾಡ್ತಿದ್ದೀನಿ. ಸೊ ಇದಕ್ಕೆ ನನ್ನ ಹಸ್ಬೆಂಡು ಮತ್ತು ನನ್ನ ಅಣ್ಣನ ಮಗಳು ಅವರೆಲ್ಲರೂ ಹೆಲ್ಪ್ ಮಾಡ್ತಿದ್ರು. ಆ್ಯಂಡ್ ಎಕ್ಸಾಕ್ಟ್ಲಿ ಇವಾಗ ಇಲ್ಲಿ ಪೂಜೆ ಸ್ಟಾರ್ಟ್ ಆಗ್ತಿದೆ. ನಮ್ಮಪ್ಪ ಎಲ್ಲ ಧಾನ್ಯಗಳಿಗೆ ಪೂಜೆ ಮಾಡ್ತಿದ್ದಾರೆ. ಸೊ ಇವತ್ತಿಂದು ಇಂಪಾರ್ಟೆಂಟ್ ಪೂಜೆ ಏನಪ್ಪ ಅಂದರೆ ಶನಿ ಮಹಾತ್ಮೆ ಹೇಳ್ಸೋದು ಅಂದ್ಬಿಟ್ಟು, ಇಲ್ಲ ನಾವು ಅದನ್ನು ಭಜನೆ ಅಂತಲೂ ಕರಿತೀವಿ. ಸೊ ಭಜನೆ ಆ್ಯಂಡ್ ಇವಾಗ ಭಜನೆ ಸ್ಟಾರ್ಟ್ ಆಗಿದೆ. ಸೊ ಈ ಭಜನೆಯಲ್ಲಿ ಶನಿ ದೇವ್ರದ್ದು ಮಹಾತ್ಮೆನ ಹೇಳ್ತಾರೆ. ಇದು ಸ್ಟೋರಿ ಜೊತೆಗೆ ಸ್ವಲ್ಪ ಸಾಂಗ್ಸ್ನು ಮಿಕ್ಸ್ ಮಾಡ್ಕೊಂಡು ಹೇಳ್ತಾರೆ. ಇಲ್ಲೆಲ್ಲ ನಮ್ಮೂರು ಜನ ಸೇರಿದ್ರು, ಸ್ವಲ್ಪ ಜನ ಬರ್ತಾರೆ ಇನ್ನು. ಐ ಥಿಂಕ್ ಇದು ಅರೌಂಡ್ ಮಿಡ್ನೈಟ್ವರೆಗೂ ಇವರು ಶನಿ ಮಹಾತ್ಮೆ ಮತ್ತು ಭಜನೆನ ಮಾಡ್ತಾರೆ. ಸೊ ಮಧ್ಯೆ ಮಧ್ಯೆ ಅಪ್ಪಂಗೆ ಪೂಜೆ ಮಾಡೋಕ್ಕೆ ಹೇಳ್ತಾರೆ. ಜೊತೆಗೆ ಅವ್ರಿಗೇನಾದರೂ ಕಾಫಿ ಅದೇನಾದರೂ ಬೇಕಂದರೆ ಅದನ್ನು ರೆಡಿ ಮಾಡಿ ಕೊಡಬೇಕು. ಆ ಪೂಜೆ ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ಊಟ ಮಾಡಿಕೊಂಡು ಅವ್ರ ಮನೆಗೆ ಹೋಗ್ತಾರೆ. ಸೊ ಇವತ್ತಿಂದು ಇಷ್ಟು ಪೂಜೆ ಆಗಿರುತ್ತೆ. ಸ್ಟಾರ್ಟಿಂಗ್ ಭಜನೆನ ಗಣೇಶನ ಹಾಡಿಂದ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು. ಸೊ ಭಜನೆ ಮಾಡೋರಿಗೆ ಅಂದ್ಬಿಟ್ಟು ನಾವು ಅಡುಗೆ ಮಾಡ್ತಿದ್ದೀವಿ. ಸೊ ನಾವು ಮಾಡ್ತಿದ್ದೀವಿ ಅಂತ ಹೇಳೋದಕ್ಕಿಂತ ಪಾಪ ಇವರೆಲ್ಲ ಸೇರ್ಕೊಂಡು ಮಾಡ್ತಿದ್ದಾರೆ. ಆ್ಯಕ್ಚುಲಿ ಒಂದು 20 ಜನಕ್ಕೆ ಅಡುಗೆ ಮಾಡಬೇಕಿತ್ತು. ಸೊ ನನ್ನ ಕೈಲಿ ಅಷ್ಟೊಂದು ಜನಕ್ಕೆ ಅಡುಗೆ ಮಾಡೋದಕ್ಕೆ ಬರೋಲ್ಲ ನನಗೆ. ಅದಕ್ಕೆ ಅಂದ್ಬಿಟ್ಟು ಪಾಪ ನಮ್ಮ ಅತ್ತೆ ಹೇಳ್ದಂಗೆ, ಹಾಗೆ ನಮ್ಮೂರವರು, ಸೊ ಇವ್ರು ಬಂದ್ಬಿಟ್ಟು ಮಲ್ಲಮ್ಮ ಅಂದ್ಬಿಟ್ಟು, ಹಾಗೆಯೇ ಹೇಮಕ್ಕ ಅವ್ರ ಮಗಳು ಮತ್ತು ನಮ್ಮ ಅಣ್ಣನ ಮಗಳು, ಸೊ ಅವರೆಲ್ಲರೂ ಸೇರಿಕೊಂಡು ಪಾಪ ಅಡುಗೆ ಮಾಡ್ತಿದ್ದಾರೆ ಅವರಿಗೆಲ್ಲ. ಸೊ ನಾನಂತೂ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ. ಐ ವಿಲ್ ಬಿ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಕೋಪಾಗ್ರಸ್ತನಾಗಿ ವಿಕಾರ ಸ್ವರೂಪನಾಗಿ ಎಲ್ಲರೂ ನಿಂದನೆಯನ್ನು ಮಾಡ್ತಾ ಇರ್ತಕ್ಕಂಥ ವಿಕ್ರಮರಾಜನ ಮೇಲೆ ಯಾವಾಗ ಶನಿಗಳು ಕೋಪವನ್ನು ಕೊಡೋಣ, ಆವಾಗ ಆ ವಿಕ್ರಮರಾಜನು ಭಯದಿಂದ ಆ ಗಣೇಶ್ವರನ ಪಾದಕ್ಕೆ ಅಭಿನಂದನೆಯನ್ನು ಮಾಡದ ತನ್ನ ಸರ್ವ ಅಪರಾಧವನ್ನು ಕ್ಷಮಿಸಬೇಕು ಅಂತ ಹೇಳ್ಬಿಟ್ಟು ಅನೇಕರಿಂದ ಆ ಶನಿದೇವರನ್ನು ವಿಕ್ರಮರಾಜನು ಬೇಡಿಕೊಂಡಾಗಿಯೂ ಕೂಡ ಆ ಶನಿದೇವರು ಮನಸ್ಸಿನಲ್ಲಿ ಹೋಗ್ತಾ ಇದ್ದಾರೆ. ಇತ್ತ ವಿಕ್ರಮರಾಜ ನಾನಾ ವಿಧವಾಗಿ ಚಿಂತಾಕ್ರಾಂತನಾಗಿಬಿಟ್ಟು ತನ್ನ ರಾಜಧಾನಿ ಇರ್ತಕ್ಕಂಥ ಉಜ್ಜಯಿನಿಪುರವನ್ನ ದುಃಖದಿಂದ ಯಾವ ರೀತಿ ಕಾನೂನು ಕಳೆಯಬೇಕು ಕಾನೂನನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಹರ ಆರಾಯಂತ
ಇಷ್ಟು ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ನಾಳೆ ನಾವು ಏನು ಪೂಜೆ ಮಾಡಿಬಿಡ್ತೀವಿ ಅಂದ್ಬಿಟ್ಟು ನಾಳೆ ವ್ಲಾಗಲ್ಲಿ ಇನ್ನೊಂದು ವೀಡಿಯೋ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಹಾಗೆಯೇ ಮರಿದೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾಳೆ ಇನ್ನೊಂದು ಪೂಜಾ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.